ಏನ್ ಖಾರ ಅಂದ್ರೆ ಏನ್ ಗುಲ್ಬರ್ಗದ ಮೆಣಸಿನ್ಕಾಯಿ ಶಾಕ್ ಕೊಡೋ ಸರಿಯಾಗಿ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಪಾನಿ ಮಾತ್ರ ಸಕ್ಕತ್ತಾಗಿದೆ. ನಂದು ಆರ ಆಯ್ತು. ಆರ ಹೋಯ್ತು ಆಲ್ರೆಡಿ. ಎಲ್ರಿಗೂ ನಮಸ್ಕಾರ. ನೋಡ್ತಿರ್ಬೋದು ಇದೇನಪ್ಪ ಇದು ಪೂರಿ ಮೇಲೆ ಮೆಣಸಿನ್ಕಾಯಿ ನಿಂಬೆಹಣ್ಣುಗಳು ಸ್ಪೈಸಿಯಾಗಿ ಕಾಣಿಸ್ತಾ ಇದೆ ಅಂತ ಇವತ್ತು ಪಾನಿಪುರಿ ಚಾಲೆಂಜ್ ಮಾಡ್ತಾ ಇದೀವಿ. ತಿಂದವ್ರಿಗೆ 1000 ರೂಪಾಯಿ ಪ್ರೈಸ್ ಅಂತ ಬೇರೆ ಇಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಫುಲ್ ಒಂಥರ ಮೌತ್ ವಾಟರಿಂಗ್ ಪಾನಿ. ಒಂಥರ ಜೋಲೋ ಚಿಪ್ಸ್ ತಿನ್ವಲ್ಲ ಮೊನ್ನೆ, ಅದಕ್ಕಿಂತ ಸೂಪರ್ ಆಗಿದೆ ಸ್ಪೈಸಿ. ಇದೇನ್ ಚಾಲೆಂಜ್ ಅಂತ ನಮ್ಮ ವೈಫ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್ ರಾಜೇಶ್ ಕೋಡೆ ಅಂಡ್ ಲಕ್ಷ್ಮಿ. ಇವತ್ತು ಒಂದು ಪಾನಿಪುರಿ ಚಾಲೆಂಜ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಇವತ್ತು ಯಾರು ಜಾಸ್ತಿ ಪಾನಿಪುರಿ ತಿಂತಾರೋ ಅವರೇ ಇವತ್ತಿನ ವಿನ್ನರ್. ಅದಕ್ಕೋಸ್ಕರ ಒಂದು ಮೋಟಿವೇಶನ್ ಇರ್ಲಿ ಅಂತ ಒಂದು ರಿವಾರ್ಡ್ ಕೂಡ ಮುಂದೆ ಇಟ್ಕೊಂಡಿದೀವಿ. ಏನ್ ಮೋಟಿವೇಶನ್? ಗೆದ್ದವ್ರು 1000 ರೂಪಾಯಿ ಅಷ್ಟೇ ಮೋಟಿವೇಶನ್. ಹಾ, ಮೋಟಿವೇಶನ್ ಅದು ಮೋಟಿವೇಶನ್. ಶಾಪಿಂಗ್ ಆಗುತ್ತೆ. ನಾನೇ ಗೆಲ್ತೀನಿ. ನೋಡೋಣ ಯಾರು ಗೆಲ್ತಾರೆ ಅಂತ. ಪಾನಿ ನೋಡ್ತಾ ಬಾಯಲ್ಲಿ ನೀರು ಬರ್ತಾ ಇದೆ. ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ, ಚಾಲೆಂಜ್ ಸ್ಟಾರ್ಟ್ ಮಾಡ್ಬಿಡ್ತೀವಿ. ನೋಡಿ ಚಾಲೆಂಜ್ ಹೆಂಗಿರುತ್ತೆ ಅಂತ. ಇದು ಯಾರು ಜಾಸ್ತಿ ತಿಂತಾರೋ ಅವ್ರಿಗೆ 1000 ರೂಪಾಯಿ. ಪಾನಿ ಬೇರೆ ಸ್ಪೈಸಿ ಆಗಿದೆ. ಅಯ್ಯೋ, ಯಾರು ವಿನ್ ಆಗ್ತೀವೋ ಗೊತ್ತಿಲ್ಲ, ಗೆಲ್ತೀವೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪಾನಿಪುರಿ ಮಾತ್ರ ಎಂಜಾಯ್ ಮಾಡಬಹುದು. ಬನ್ನಿ ಎಂಜಾಯ್ ಮಾಡೋಣ. ಹೆಂಗಿರುತ್ತೆ, ಹೆಂಗ್ ತಿಂತೀವಿ, ಯಾರು ಜಾಸ್ತಿ ತಿಂತಾರೆ ಅಂತ ನೋಡ್ತಾ ಇರಿ. ನೀವು ಗೆಸ್ ಮಾಡಿ ಇಲ್ಲ ಕಮೆಂಟ್ ಮಾಡಿ ಯಾರು ತಿನ್ಬೋದು ಅಂತ. ಬನ್ನಿ ತಿನ್ನೋಣ. ಪಾನಿಪುರಿ ಇಸ್ ವೈಟಿಂಗ್ ಫಾರ್ ಅಸ್. ನಂಗಂತೂ ವೇಟ್ ಮಾಡಕ್ ಆಗ್ತಿಲ್ಲ. ಚಾಲೆಂಜ್ ಅಪ್ಪ. ಪಾನಿಪುರಿ ಇನ್ನೂ ಟೇಸ್ಟ್ ಮಾಡಿಲ್ಲ ನಾವು ಹೆಂಗಿದೆ ಅಂತ. ಸೊ ನಿಮ್ ಮುಂದೆನೆ ಕ್ಯಾಮ್ರಾ ಮುಂದೆನೆ ಟೇಸ್ಟ್ ಮಾಡ್ಬೇಕು ಅಂತ. ಸ್ಪೂನ್ ಇಲ್ವಾ? 20 ನಿಮಿಷ ಕೊಡ್ತೀನಿ. ಬಿಡ್ರಿ, ಮೆಣಸಿನ್ಕಾಯಿ ಕಲ್ಸ್ತೀನಿ, ಇನ್ನೂ ಸ್ಪೈಸಿ ಚೆನ್ನಾಗಿರುತ್ತೆ. ನೋಡಿ, ಇದು ತಲೆ ಓಡ್ಸೋದು ಅಂದ್ರೆ. ಮತ್ತೆ ಇವಾಗ ಗೆದ್ಬಿಟ್ಟು ಅಷ್ಟೆಲ್ಲ ಮಾಡಕ್ಕಾಗತ್ತಾ? ಗೆಲ್ತೀರಾ ಸೋಲ್ತೀರಾ? ನಾನೇ ಗೆಲ್ಲೋದು ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ಪಾನಿಪುರಿ ಅಂದ್ರೆ ಯಾವಾಗ್ಲೂ ಹುಡುಗಿರಿಗೆ ಫೇವ್ರೇಟ್ ಅಲ್ಲ. ಆದ್ರೆ ಹೇಳಕ್ಕಾಗಲ್ಲ. ನಾನ್ ಸ್ವಲ್ಪ ಸ್ಲೋ ಆಗಿ ತಿನ್ನೋದು. ಒಂದ್ ನಿಮಿಷ ಏನಂತಾರೆ, ರಾಬಿಟ್ ಇದು ಯಾವ್ದಕ್ಕೆ ಟಾಟಾಯ್ಸ್ ಬಿಟ್ಟ ಯಾರು ವಿನ್ ಆಗಿದ್ದು? ಟಾಟಾಯ್ಸ್ ವಿನ್ ಆಗಿದ್ದು ಅಂದ್ರೆ ನಾನೇ ವಿನ್ ಆಗ್ತೀನಿ ಅಂತ ಹೇಳಕ್ಕಾಗಲ್ಲ. ವಿನ್ ಆಗಿ ಆಲ್ ದಿ ಬೆಸ್ಟ್. ಸೊ ಲೆಟ್ಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಸ್ಪೈಸಿ ಪಾನಿಪುರಿ ಇಲ್ಲಿ 22 ಇದೆ. ಸೊ ನೀವು 30 ಇದೆ. ಅದು ನೀವು ನಮ್ ಜೊತೆ ಕೌಂಟ್ ಮಾಡ್ತಾ ಇರಿ. ಯಾರು ಸ್ಟಾರ್ಟ್ ಮಾಡೋಣ? ಚಿಯರ್ಸ್. ಏನು ಒಂದು 2 2 ಪಾನಿ ಮಾಡೋ ಸಕಾಲಾಗಿದೆ. ಏನ್ ಸ್ಪೈಸಿ ಅಂತ ಹೇಳಿದ್ರೆ ಹೊಟ್ಟೆ ಎಲ್ಲ ಡ್ಯಾನ್ಸ್ ಆಡುತ್ತೆ, ಟಂಕಣಕನ್ ಅಂತ. 2 ಆಗಿದೆ. 3 ಆಯ್ತು. 3 ಎಷ್ಟನೇದು? 4ನೇದು. ಶಬಾಷ್, ಇನ್ನು 3ರಲ್ಲಿ ಇದೀನಿ. 5 4 5 6 ಹೆಂಗ್ ಹೊಡಿತಿದೆ ಅಂದ್ರೆ ಕಿಕ್ಕು. ಇನ್ನೊಂದ್ ಕತೆ. ನಂದು 6 ಆಯ್ತು. 6 ಹೋಯ್ತು ಆಲ್ರೆಡಿ. 6 ಗೋಲ್ಗಪ್ಪ ತಿಂದಿದ್ದಕ್ಕೂ ಸಾರ್ಥಕ ಆಯ್ತು. 7ನೇದು. 6ನೇದು. ನಿಮ್ದು 7. 6 ಆಗಿದೆ. 8. ಆಹಾ, ತುಂಬಾ ಚೆನ್ನಾಗಿದೆ. ಅದಕ್ಕಂತೂ ಮೂಗಲೆಲ್ಲ ಹೊಗೆ ಬರ್ತದೆ. 8. 9 ಆಯ್ತು. 9 ತಿನ್ಬಿಡಂದೆ. 10. ಗಡ್ಡೊಳಗಡೆಲ್ಲ ಹೊಂಟೋಯ್ತು. 9.
ಯಪ್ಪ 11. ಓಹ್, ಏನಿದು ಏರಿಸ್ತವ್ರ ಮುದ್ದೆ ಏರಿಸ್ದಂಗೆ. 10. 12. 11. 13. 12. 13. ಇದ್ದಿದ್ದೆ ಒಂದ್ ಪಾನಿಪುರಿ. 14 ಮತ್ತೆ ಲಾಸ್ಟ್ ಒನ್. ಅದಕ್ಕೊಂದು ಖಾರ. ಅಯ್ಯೋ, ಏನ್ ಖಾರ ಅಂದ್ರೆ. ಆಹಾ, ಯಾರು ವಿನ್ನರ್? ಎಷ್ಟಾಯ್ತು? 14. ಒಂದೇ ಒಂದು ಪೂರಿ ಲಾಸ್ಟ್ ಅಲ್ಲಿ ಎತ್ಕೊಬಿಡ್ಲಲ್ಲ. 13. 13. ನಂದು ನಿಜ ಹೇಳಿ. ನಮ್ದು 13. ಸೀರಿಯಸ್ ಆಗಿ 13. 14. ಲಾಸ್ಟ್ ಇನ್ನೊಂದು ತಿನ್ಬೇಕು ಅಷ್ಟಲ್ಲಿ ಎತ್ಕೊಬಿಟ್ರೆ ನೀವು. ಆಹಾ. ಏನ್ ಖಾರ ಅಂದ್ರೆ ಏನ್ ಗುಲ್ಬರ್ಗದ ಮೆಣಸಿನ್ಕಾಯಿ ಶಾಕ್ ಕೊಡೋ ಸರಿಯಾಗಿ. ಮೆಣಸಿನ್ಕಾಯಿ, ಒಣಗಿದ ಮೆಣಸಿನ್ಕಾಯಿ ಪಾನಿ ಮಾತ್ರ ಸಕ್ಕತ್ತಾಗಿದೆ ಟೇಸ್ಟ್. Was too good. Challenge apart. ಯಾರು ವಿನ್ನರ್ ಇವಾಗ ಫೈನಲಿ? ಕೊಡ್ರಿ, ಇಲ್ಲಿ ನಾನೇ ಕೊಡ್ತೀನಿ. 1000 ರೂಪಾಯಿ ಕಿತ್ಕೊಳಲ್ಲ. ಸಾರಿ. ಏಯ್ ಕೊಡ್ರಿ, ನೋಡಿ ಬರೀ ಇಂತವೆ. ತಗೊಳ್ಳಿ 500 ರೂಪಾಯಿ. ನನ್ಗೆ 500 ರೂಪಾಯಿ. ಯಾಕೆ ನಿಮ್ಗೆ 500 ಕೊಡಿ, ಶಾಪಿಂಗ್ ಆಗುತ್ತೆ. ಈಸ್ ದ ವಿನ್ನರ್ ಲಕ್ಷ್ಮೀ ದೇವಿ. ವಿನ್ನರ್ ಚಿಕನ್ ಡಿನ್ನರ್. ಅಯ್ಯೋ ಹೋಯ್ತಲ್ಲ 1000 ರೂಪಾಯಿ. ಅದಕ್ಕೆ ಹೇಳೋದು ಸ್ಲೋ ಸ್ಟಡಿ ವಿನ್ಸ್ ದ ರೇಸ್ ಅಂತ. ಫಾಸ್ಟ್ ಆಗಿ ತಿಂದಿದ್ದು. ಇನ್ನೊಂದು ಪೂರಿ ಇದೆ, ನಾನು ತಿಂತಿದ್ದೆ, ಖಾಲಿ ಆಗೋಯ್ತು. ಅದಕ್ಕೆ ಫಾಸ್ಟ್ ಆಗಿರ್ಬೇಕು. ಇರೋರೆಲ್ಲ ಫಾಸ್ಟ್ ಆಗಿರ್ತೀರಾ, ಬೇರೆದ್ರಲ್ಲೆಲ್ಲ ತಿನ್ನೋದು ಬರೀ ಕುರ್ಕುಲ್ ತಿಂಡಿ ತಿನ್ನೋದು ಅಷ್ಟೇ. ಅನ್ನ ಮುದ್ದೆ ತಿನ್ನೋ ಅಂತ ಹೇಳಿದ್ರೆ ಅದಕ್ಕೆ ನೆಕ್ಸ್ಟ್ ಟೈಮ್ ಮುದ್ದೆ ಚಾಲೆಂಜ್ ಇಡೋಣ. ಏನಂತೀರಾ? ಮುದ್ದೆ ಚಾಲೆಂಜ್ ಬೇಕು, ರೆಡಿ ಆಗಿ ಮುದ್ದೆ ಚಿಕನ್ ಸಾಂಬಾರು. ನಾನು ಅದಕ್ಕೆ ಬರೋದೇ ಇಲ್ಲ. ಯಾರು ಬರ್ತಾರ ನೋಡೋಣ. ನಾನು ಚಾಲೆಂಜ್ ಬರೋದೇ ಇಲ್ಲ. ಚಾಲೆಂಜ್ ಸೂಪರ್ ಆಗಿತ್ತು. ಗೋಲ್ಗಪ್ಪ ತಿಂದಿದ್ದಕ್ಕೂ ಜೀವನದಲ್ಲಿ ಸಾರ್ಥಕ ಆಯ್ತು. 1000 ರೂಪಾಯಿ ಗೆದ್ಬಿಟ್ಟೆ ನಾನು. ತಿನ್ಬಿಟ್ವಿ. ಟೇಸ್ಟ್ ಕಂಡಿಡಿಯಕ್ಕಾಗಿ ಟೇಸ್ಟ್ ಮಾತ್ರ ಸಖತ್ತಾಗಿದೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನಾನು ಇಷ್ಟು ತಿಂದಿರೋ ಗೋಲ್ಗಪ್ಪಲ್ಲಿ ಫಸ್ಟ್ ಟೇಸ್ಟಿ. ನಿಮ್ಗೆ ಏನಾದ್ರು ರೆಸಿಪಿ ಬೇಕು ಅಂದ್ರೆ ಕಮೆಂಟ್ ಮಾಡಿ, ರೆಸಿಪಿ ತಿಳಿಸ್ತೀವಿ ಹೆಂಗಿತ್ತು ಅಂತ, ಅಲ್ಲ ಹೆಂಗ್ ಮಾಡೋದು ಅಂತ. ಒಟ್ನಲ್ಲಿ ಗೋಲ್ಗಪ್ಪ ಚಾಲೆಂಜ್ ಬಟ್ ಮನೇಲೆ ಮಾಡಿದ್ದು. ಪೂರಿ ಒಂದ್ ಮಾತ್ರ ಹೊರಗಡೆ ತಂದಿರೋದು. ಪಾನಿ ಎಲ್ಲ ಮನೇಲೆ ಆಮೇಲೆ ಆಲೂಗಡ್ಡೆ ಸ್ಟಫಿಂಗ್ ಎಲ್ಲ ಮನೇಲೆ ಮಾಡಿದ್ದು. ಅದು ಇವಾಗ ಆಫೀಸ್ ಮುಗಿಸ್ಕೊಂಡ್ಬಂದು ಇಬ್ರು ಮಾಡಿದ್ದು. ಲಾಸ್ಟ್ ವ್ಲಾಗ್ ಅಲ್ಲಿ ನನ್ ಗಂಡ ಹೆಲ್ಪ್ ಮಾಡಿರ್ಲಿಲ್ಲ, ಅದಕ್ಕೆ ಈ ಸತಿ ಹೆಲ್ಪ್ ಮಾಡಿದ್ದಾರೆ. ಮಾಡಿದ್ದೀನಿ. ಪಾನಿ ಮಾತ್ರ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಫಾರ್ 1000 ರೂಪೀಸ್. ಸ್ಪೈಸಿ ಆಗಿ. ಇವಾಗ ಬಾಯಲ್ಲಿ ಮಾತ್ರ ಉರಿ ಇದೆ. ಬೆಳಗ್ಗೆ ಎದ್ದಾಗ ಹೊಟ್ಟೆಲ್ಲ ಉರಿ ಸ್ಟಾರ್ಟ್ ಆಗುತ್ತೆ. ಎಲ್ಲೆಲ್ಲಿಂದ ಉರಿ ಹತ್ಕೊಳ್ತಾ ಗೊತ್ತಿಲ್ಲ. ಒಟ್ನಲ್ಲಿ ಪಾನಿಪುರಿ ಅಲ್ಟಿಮೇಟ್ ಕ್ರೇಜಿ ಆಗಿತ್ತು. ನೀವು ಮನೆ ಟ್ರೈ ಮಾಡಿ. ಬೇಸಿಗೆ ಬೇರೆ ಎಷ್ಟು ಚೆನ್ನಾಗಿ ಹೊಟ್ಟೆ ಹೊರ್ಕೊಳುತ್ತಾ ಗೊತ್ತಿಲ್ಲ. ಇವಾಗಂತೂ ಚೆನ್ನಾಗಿತ್ತು. ಹಳೆ ಬೆಳಿಗ್ಗೆ ಇರೋದು ಭರತನಾಟ್ಯ. ಆಫ್ಟರ್ ಎಫೆಕ್ಟ್ಸ್ ಏನು ಅಂತ ಗೊತ್ತಿಲ್ಲ. ಇಲ್ಲೆಲ್ಲ ಪಾನಿ ಎಲ್ಲೆಲ್ಲಿ ಚೆಲ್ಲಿದೆ. ನೀವು ಇದೇ ತರ ಚಾಲೆಂಜ್ ಏನಾದ್ರು ಬೇಕು ಅಂದ್ರೆ ಫುಡ್ ಚಾಲೆಂಜ್ ಈ ತರ ಏನು. ಲಾಸ್ಟ್ ಟೈಮ್ ಯಾರೋ ಬಿರಿಯಾನಿ ತಿನ್ನೋ ಚಾಲೆಂಜ್ ಮಾಡಿ ಅಂತ ಕಮೆಂಟ್ ಮಾಡಿದ್ರು. ನೋಡೋಣ, ಬಿರಿಯಾನಿ ಕಬಾಬ್ ಏನಾರು ಅದನ್ನೇನಾರು ಇಟ್ಕೊಂಡು ಮೋಸ್ಟ್ಲಿ ಆ ಟೈಮಲ್ಲಿ ಇವರೇ ವಿನ್ ಆಗೋದು ಅನ್ಸುತ್ತೆ. ಕುರ್ಕುಲ್ ತಿಂಡಿ ತಿನ್ನೋದಲ್ಲ ಮಾತ್ರ ಬ್ಲಾಗ್ ಸೂಪರ್ ಆಗಿ. ನೆಕ್ಸ್ಟ್ ಟೈಮ್ ಮೋಮೋಸ್ ಚಾಲೆಂಜ್ ಮಾಡೋಣ. ಇವ್ರು ನಾರ್ತ್ ಇಂಡಿಯಾಸ್ ಅವ್ರದ್ದು, ಸೌತ್ ಇಂಡಿಯಾ ತಿಂತೀವಿ. ಸೊ ಅದ್ವೇ ನೆಕ್ಸ್ಟ್ ನಿಮ್ಗೆ ಯಾವ ತರ ಈ ತರ ಏನದು ತಿನ್ನೋದ್ ಯಾವ್ದಾದ್ರು ವಿಡಿಯೋಸ್ ಬೇಕು ಅಂತ ಆದ್ರೆ ಅದನ್ನ ಕಮೆಂಟ್ ಡೌನ್ ಮಾಡಿ, ಅದೇ ಟ್ರೈ ಮಾಡ್ತೀವಿ ನೆಕ್ಸ್ಟ್ ಟೈಮ್. ಡೆಫಿನೆಟ್ ಆಗಿ ವಿಲ್ ಟ್ರೈ. ಎನಿವೇ ನಿಮ್ ಬ್ಲಾಗ್ ಇಷ್ಟ ಆಯ್ತು ಅನ್ಕೊಂತೀವಿ. ಇದೇ ರೀತಿ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಇನ್ನು ಹೆಚ್ಚೆಚ್ಚಿಗೆ ಈ ತರ ಚಾಲೆಂಜಿಂಗ್ ವಿಡಿಯೋಸ್ ಗಳು ಮಾಡೋಣ ಅಂತ ಅನ್ಕೊಂಡಿದೀವಿ. ಇನ್ನು ಬೇರೆ ರೀತಿ ಡೈಲಿ ವ್ಲಾಗ್ಸ್ ಎಲ್ಲ ಬರ್ತಾ ಇರುತ್ತೆ. ಅದಕ್ಕೆ ನಿಮ್ ಸಪೋರ್ಟ್ ಇದ್ರೆ ಗ್ಯಾರಂಟಿ ಮಾಡ್ತಾ ಇರ್ತೀವಿ. ಚಾನೆಲ್ಗೆ ಸ್ಟಿಕ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.